ರೀಚ್ ಔಟ್ ಸಂಸ್ಥೆಯ ಸ್ವಯಂ ಸೇವಕರು. ಅವ್ರು ಯಾವುದೇ ಒಂದು ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಅಥವಾ ಅಧಿಕಾರಕ್ಕಾಗಿ ಮಾಡ್ತಾ ಇಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿಯೇ ಅನಾಥಾಶ್ರಮಗಳಿದೆ, ಇಲ್ಲಿ ಸಮಾಜ ಅದಕ್ಕೆ ಸ್ಪಂದಿಸಬೇಕು. ಈ ವಿದ್ಯಾರ್ಥಿ ದಶೆಯಲ್ಲೇ ಅವರನ್ನ ಅಲ್ಲಿ ತಲುಪಿ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಪರಿಕರಗಳನ್ನು ಕೊಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಅವರೊಬ್ಬರು ಮುಖ್ಯಸ್ಥರೇ ಆದರ್ಶ್. ಅವರ ಅಮ್ಮ ಅಲ್ಲಿದ್ದಾರೆ, ಕಲ್ಪನಾ ರಮೇಶ್ ವಜ್ರಂ ಅಲ್ಲಿದ್ದಾರೆ. ಅವರ ತಂಡವನ್ನ, ಅವರ ಟೀಮನ್ನ ಆದರ್ಶ ಆಮೇಲೆ ಪರಿಚಯ ಮಾಡಿಸ್ಬೇಕು. ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದೆ ಯೋಗ ಸೆಷನ್. ಸರ್ ಚೆನ್ನಾಗಿ ಹಾಡೆಲ್ಲ ಹೇಳ್ಕೊಡ್ತಾರ ನಿಮ್ಗೆ. ವೆರಿ ಗುಡ್. ನಾನು ಆದರ್ಶ್ ಅಂತ. ನಾವು ಒಂದು ಪ್ರಾಜೆಕ್ಟ್ ರೀಚ್ ಔಟ್ ಅಂತ ಒಂದು NGO ಶುರು ಮಾಡಿದ್ವಿ ಹೋದ ವರ್ಷ. ಅಲ್ಲಿಂದ ನಾವು ಸರ್ ಹೇಳ್ದಂಗೆ ಬೇರೆ ಬೇರೆ ಕಡೆ ಹೋಗಿ ಯಾವ್ಯಾವ ಜನರಿಗೆ ಏನೇನ್ ಸಹಾಯ ಮಾಡಕ್ ಆಗತ್ತೆ ಅದನ್ನ ಕೇಳ್ಕೊಂಡು ನಮ್ ಕೈಲಾದ್ರೆ ಅದನ್ನ ನಾವು ಮಾಡ್ತೀವಿ. ಈಗ ನಾವು ಈ ಸ್ಕೂಲ್ ನಲ್ಲಿ 10th ಸ್ಟ್ಯಾಂಡರ್ಡ್ ಅವ್ರಿಗೆ ಪಾಠ ಸ್ಟಾರ್ಟ್ ಮಾಡ್ಬೇಕು ಅಂತ. ನಿಮಗೆ ಏನೇನ್ ಕ್ಲಾಸ್ ಇದೆ ಅದೆಲ್ಲ ಇರುತ್ತೆ. ಡಾಕ್ಟರ್ ಪೈ ಅವ್ರು ಮಾಡೋ ಕ್ಲಾಸು ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ನಾವು ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ಸ್ ಅದನ್ನೆಲ್ಲ ಇಟ್ಕೊಂಡು ನಮ್ ಕೈಲಾದಂತ ನೋಟ್ಸ್ ಎಲ್ಲ ಕೊಟ್ಟು ನಿಮ್ಗೆ ಟೀಚರ್ ಜೊತೆ ಮಾತಾಡ್ಕೊಂಡು ಎಕ್ಸ್ಟ್ರಾ ಪಾಠ ಹೇಳ್ಕೊಡ್ತೀವಿ. ಸೊ ನಾನ್ ಆದರ್ಶು, ಅದು ಗೌರವ್ ಅಂತ, ಅದ್ ನಾಗಮಣಿ, ಅದು ಕಲ್ಯಾಣಿ, ಇದು ಲಹರಿ ಅಂತ. ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡಕ್ 5 ಜನ ಇದೀವಿ. ಆದ್ರೆ ನಾವು ಟೋಟಲ್ ನಮ್ ಟೀಮಲ್ಲಿ 30 ಜನ ಇದೀವಿ. ನಿಮ್ ಜೊತೆ ಇಡೀ ವರ್ಷ ಇರ್ತೀವಿ. ಸೊ ಏನೇನ್ ಬೇಕು ಎಲ್ಲ ನಮ್ಮ ಹತ್ರ ಕೇಳ್ಕೊಂಡು ನೀವು ಕಲ್ತ್ಕೋಬಹುದು. ಇದಕ್ಕೆ ನಮ್ಗೆ ಆಪರ್ಚುನಿಟಿ ಕೊಡ್ತಿರೋಂತ ಗೋವಿಂದರಾವ್ ಹೈಸ್ಕೂಲ್ ಅವರು, ಡಾಕ್ಟರ್ ಪೈ ಅವರು, ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿರೋ ಎಲ್ಲರನ್ನೂ ಥ್ಯಾಂಕ್ಸ್ ಮಾಡ್ತಾ, ನನ್ನ ಟೀಮ್ ಅವ್ರನ್ನ ಬಂದಿದ್ದಕ್ಕೆ ಥ್ಯಾಂಕ್ಸ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.